ಇದೆಲ್ಲದರ ಮಧ್ಯೆ ಈ ಬುರುಡೆ ಕತೆ ಎಲ್ಲಿಗೆ ಬಂತು ಅನ್ನೋಂಥ ಪ್ರಶ್ನೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಮಾಡಿದ್ದ ಬುರುಡೆ ಗ್ಯಾಂಗ್ ಬುಡ ಅಲ್ಲಾಡಿಸ್ತಾ ಇರುವಂಥ SIT ತಂಡ ಇವತ್ತು ದಿಢೀರಂತ ಬಂಗ್ಲೆಗುಡ್ಡಕ್ಕೆ ಭೇಟಿಯನ್ನು ನೀಡಿತ್ತು. ಮಾತ್ರ ಅಲ್ಲ, ಇಬ್ಬರು ಆಂಬ್ಯುಲೆನ್ಸ್ಗಳ ಚಾಲಕರೇನಿದ್ದಾರೆ ಅವರಿಗೆ ಮತ್ತೆ ಬುಲಾವ್ ನೀಡಿ ಮತ್ತಷ್ಟು ಮಾಹಿತಿಯನ್ನು ಆ ಚಾಲಕರಿಂದ ಸಂಗ್ರಹಿಸುವ ಕೆಲಸವನ್ನು ಈ ವಿಶೇಷ ತನಿಖಾ ತಂಡ ಮಾಡಿತು. ಈ ನಡುವೆ ಈ ಕೇಸ್ನಲ್ಲಿ ಕಾಲಿವುಡ್ ನಟನ ಹೆಸರು ಕೂಡ ಕೇಳಿಬಂದಿದ್ದು ಇವತ್ತಿನ ಒಟ್ಟಾರೆ ಬೆಳವಣಿಗೆ ತನಿಖೆಗೆ ಹೊಸ ದಿಕ್ಕನ್ನು ನೀಡಿದೆ ವೀಕ್ಷಕರೇ. ಧರ್ಮಸ್ಥಳ ಕೇಸ್ನಲ್ಲಿ ಇದೆಯಾ ಹಾಲಿವುಡ್ ನಟನ ಹಸ್ತ? ಸುಜಾತ ಭಟ್ ಸ್ಫೋಟಕ ಹೇಳಿಕೆ, SITಯಲ್ಲಿ ಸಂಚಲನ. ಧರ್ಮಸ್ಥಳ ವಿರುದ್ಧ ನಡೆದಿರುವ ಷಡ್ಯಂತ್ರವನ್ನು ಭೇದಿಸಲು ಹೊರಟಿರುವಂತಹ SITಗೆ ದಿನಕ್ಕೊಂದು ಲಿಂಕ್ಗಳು ಪತ್ತೆಯಾಗ್ತಿವೆ. ಬುರುಡೆ ಗ್ಯಾಂಗ್, ಯೂಟ್ಯೂಬರ್ಸ್, ಸುಜಾತ ಭಟ್ ಹೀಗೆ ಒಂದೊಂದೇ ಕೊಂಡಿಗಳನ್ನು ಕಳಚಿಕೊಂಡು ಬಂದಿರುವಂತಹ ಅಧಿಕಾರಿಗಳಿಗೆ ಕಿವಿಗೆ ಇದೀಗ ಕಾಲಿವುಡ್ ನಟನ ಹೆಸರು ಕೇಳಿ ಬಂದಿದೆ. SIT ಅಧಿಕಾರಿಗಳ ಮುಂದೆ ವಾಸಂತಿ ಸಾವಿನ ವಿಚಾರ ಬಿಚ್ಚಿಟ್ಟಿರುವಂತಹ ಸುಜಾತ ಭಟ್, ವಾಸಂತಿ ಕುಟುಂಬಕ್ಕೂ ಆ ಕಾಲಿವುಡ್ ನಟನಿಗೂ ನಂಟಿತ್ತು. ಆತನಿಗೆ ವಾಸಂತಿ ಸಾವಿನ ವಿಚಾರ ಗೊತ್ತಿರಬಹುದು ಅಂತ ಹೇಳಿದ್ದಾರೆ. ಹೀಗಾಗಿ ಚೆನ್ನೈನ ಮರೀನಾ ಬೀಚ್ ಸಮೀಪ ವಾಸ ಮಾಡುತ್ತಿರೋ ಆ ನಟನಿಗೆ ನೋಟಿಸ್ ನೀಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇಂದು ಸಹ SIT ಅಧಿಕಾರಿಗಳಿಂದ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರ ವಿಚಾರಣೆ ನಡೆದಿದ್ದು, ಹಮೀದ್ ಮತ್ತು ಜಲೀಲ್ ಬಾಬಾಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಲಾಗಿದೆ. ಅನಾಥ ಶವಗಳ ಬಗ್ಗೆ ಇಂದು ಸಹ ವಿಚಾರಣೆ ನಡೆದಿದ್ದು, ಚಿನ್ನಯ್ಯನ ಬಗ್ಗೆಯೂ ಕೂಡ ಪ್ರಶ್ನೆ ಕೇಳಲಾಗಿದೆ. ಶವ ಅಪಘಾತವಾದಾಗ ಕಾಲ್ ಬರ್ತದೆ ಪಬ್ಲಿಕ್ಕಿಂದ, ರೋಗಿಗಳನ್ನು ಸಾಗಿಸುವ ಕೆಲಸ ಮಾಡಿದ್ದೇವೆ. ಮತ್ತು ಶವ ಸಿಕ್ಕಿದೆ, ಅನಾಥ ಶವ ಸಿಕ್ಕಿದ್ದನ್ನು ಸಾಗಿಸುವ ಕೆಲಸ ನಾವು ಮಾಡಿದ್ದೇವೆ. ಪೊಲೀಸು ಫೋನ್ ಮಾಡಿದ ನಂತರ ನಾವು ಅಲ್ಲಿಗೆ ಹೋಗಿ ಧರ್ಮಸ್ಥಳಕ್ಕೆ ಆಸುಪಾಸಿಂದ ಶವಗಳನ್ನು ಸಾಗಿಸಲು ಪೊಲೀಸರು ಹೇಳ್ತಾಯಿದ್ರು. ಹಾಗೆ ಅದನ್ನು ನಾವು ಸಾಗಿಸಿದ್ದೇವೆ. ಹಾಗೆ ಕೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಟ್ಟಿದ್ದೇವೆ. ಇನ್ನು ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಜರಗಳು ದೊರೆತ ವಿಚಾರದಲ್ಲೂ ಕೂಡ SIT ಸಮಗ್ರ ತನಿಖೆಯನ್ನು ಮಾಡ್ತಾ ಇದ್ದು, ಇಂದು ಬಂಗ್ಲೆಗುಡ್ಡಕ್ಕೆ ಅರಣ್ಯಾಧಿಕಾರಿಗಳಿಂದ ಜೊತೆ ತೆರಳಿದಂತಹ SIT ಸರ್ವೆ ಕಾರ್ಯ ನಡೆಸಿದೆ. ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ 7 ಅಸ್ಥಿ ಪಂಜರ ಸಿಕ್ಕಿದೆಯಂತ ದೃಢಪಡಿಸಲು ಸರ್ವೆ ನಡೆದಿದೆ. ಕಳೆದ ಕೆಲ ದಿನಗಳ ಹಿಂದೆ PWD ಇಲಾಖೆಯಿಂದ ಸರ್ವೆ ಕೂಡ ನಡೆಸಲಾಗಿತ್ತು. ಸದ್ಯ ಅಸ್ಥಿ ಪಂಜರಗಳು ಸಿಕ್ಕ ಜಾಗ ಅರಣ್ಯದಲ್ಲೇ ಸಿಕ್ಕಿದ್ದು ಅಂತ ಮಹಜರು ನಡೆದಿದೆ. ದಿನದಿಂದ ದಿನಕ್ಕೆ ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣದ ತನಿಖೆ ವಿವಿಧ ಹಂತಗಳಲ್ಲಿ ಸಾಗಿದ್ದು, ಮುಂದೇನಾಗುತ್ತೆ, ಯಾರನ್ನ ವಿಚಾರಣೆ ನಡೆಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇದೆಲ್ಲದರ ಮಧ್ಯೆ ಈ ಬುರುಡೆ ಕತೆ ಎಲ್ಲಿಗೆ ಬಂತು ಅನ್ನೋಂಥ ಪ್ರಶ್ನೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಮಾಡಿದ್ದ ಬುರುಡೆ ಗ್ಯಾಂಗ್ ಬುಡ ಅಲ್ಲಾಡಿಸ್ತಾ ಇರುವಂಥ SIT ತಂಡ ಇವತ್ತು ದಿಢೀರಂತ ಬಂಗ್ಲೆಗುಡ್ಡಕ್ಕೆ ಭೇಟಿಯನ್ನು ನೀಡಿತ್ತು. ಮಾತ್ರ ಅಲ್ಲ, ಇಬ್ಬರು ಆಂಬ್ಯುಲೆನ್ಸ್ಗಳ ಚಾಲಕರೇನಿದ್ದಾರೆ ಅವರಿಗೆ ಮತ್ತೆ ಬುಲಾವ್ ನೀಡಿ ಮತ್ತಷ್ಟು ಮಾಹಿತಿಯನ್ನು ಆ ಚಾಲಕರಿಂದ ಸಂಗ್ರಹಿಸುವ ಕೆಲಸವನ್ನು ಈ ವಿಶೇಷ ತನಿಖಾ ತಂಡ ಮಾಡಿತು. ಈ ನಡುವೆ ಈ ಕೇಸ್ನಲ್ಲಿ ಕಾಲಿವುಡ್ ನಟನ ಹೆಸರು ಕೂಡ ಕೇಳಿಬಂದಿದ್ದು ಇವತ್ತಿನ ಒಟ್ಟಾರೆ ಬೆಳವಣಿಗೆ ತನಿಖೆಗೆ ಹೊಸ ದಿಕ್ಕನ್ನು ನೀಡಿದೆ ವೀಕ್ಷಕರೇ. ಧರ್ಮಸ್ಥಳ ಕೇಸ್ನಲ್ಲಿ ಇದೆಯಾ ಹಾಲಿವುಡ್ ನಟನ ಹಸ್ತ? ಸುಜಾತ ಭಟ್ ಸ್ಫೋಟಕ ಹೇಳಿಕೆ, SITಯಲ್ಲಿ ಸಂಚಲನ. ಧರ್ಮಸ್ಥಳ ವಿರುದ್ಧ ನಡೆದಿರುವ ಷಡ್ಯಂತ್ರವನ್ನು ಭೇದಿಸಲು ಹೊರಟಿರುವಂತಹ SITಗೆ ದಿನಕ್ಕೊಂದು ಲಿಂಕ್ಗಳು ಪತ್ತೆಯಾಗ್ತಿವೆ. ಬುರುಡೆ ಗ್ಯಾಂಗ್, ಯೂಟ್ಯೂಬರ್ಸ್, ಸುಜಾತ ಭಟ್ ಹೀಗೆ ಒಂದೊಂದೇ ಕೊಂಡಿಗಳನ್ನು ಕಳಚಿಕೊಂಡು ಬಂದಿರುವಂತಹ ಅಧಿಕಾರಿಗಳಿಗೆ ಕಿವಿಗೆ ಇದೀಗ ಕಾಲಿವುಡ್ ನಟನ ಹೆಸರು ಕೇಳಿ ಬಂದಿದೆ. SIT ಅಧಿಕಾರಿಗಳ ಮುಂದೆ ವಾಸಂತಿ ಸಾವಿನ ವಿಚಾರ ಬಿಚ್ಚಿಟ್ಟಿರುವಂತಹ ಸುಜಾತ ಭಟ್, ವಾಸಂತಿ ಕುಟುಂಬಕ್ಕೂ ಆ ಕಾಲಿವುಡ್ ನಟನಿಗೂ ನಂಟಿತ್ತು. ಆತನಿಗೆ ವಾಸಂತಿ ಸಾವಿನ ವಿಚಾರ ಗೊತ್ತಿರಬಹುದು ಅಂತ ಹೇಳಿದ್ದಾರೆ. ಹೀಗಾಗಿ ಚೆನ್ನೈನ ಮರೀನಾ ಬೀಚ್ ಸಮೀಪ ವಾಸ ಮಾಡುತ್ತಿರೋ ಆ ನಟನಿಗೆ ನೋಟಿಸ್ ನೀಡಲು ಅಧಿಕಾರಿಗಳು ಮುಂದಾಗಿದ್ದಾರೆ.
ಇಂದು ಸಹ ಎಸ್ಐಟಿ ಅಧಿಕಾರಿಗಳಿಂದ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರ ವಿಚಾರಣೆ ನಡೆದಿದ್ದು, ಹಮೀದ್ ಮತ್ತು ಜಲೀಲ್ ಬಾಬಾಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಲಾಗಿದೆ. ಅನಾಥ ಶವಗಳ ಬಗ್ಗೆ ಇಂದು ಸಹ ವಿಚಾರಣೆ ನಡೆದಿದ್ದು, ಚಿನ್ನಯ್ಯನ ಬಗ್ಗೆಯೂ ಕೂಡ ಪ್ರಶ್ನೆ ಕೇಳಲಾಗಿದೆ. ಶವ ಅಪಘಾತವಾದಾಗ ಕಾಲ್ ಬರ್ತದೆ ಪಬ್ಲಿಕ್ಕಿಂದ, ರೋಗಿಗಳನ್ನು ಸಾಗಿಸುವ ಕೆಲಸ ಮಾಡಿದ್ದೇವೆ. ಮತ್ತು ಶವ ಸಿಕ್ಕಿದೆ, ಅನಾಥ ಶವ ಸಿಕ್ಕಿದ್ದನ್ನು ಸಾಗಿಸುವ ಕೆಲಸ ನಾವು ಮಾಡಿದ್ದೇವೆ. ಪೊಲೀಸು ಫೋನ್ ಮಾಡಿದ ನಂತರ ನಾವು ಅಲ್ಲಿಗೆ ಹೋಗಿ ಧರ್ಮಸ್ಥಳಕ್ಕೆ ಆಸುಪಾಸಿಂದ ಶವಗಳನ್ನು ಸಾಗಿಸಲು ಪೊಲೀಸರು ಹೇಳ್ತಾಯಿದ್ರು. ಹಾಗೆ ಅದನ್ನು ನಾವು ಸಾಗಿಸಿದ್ದೇವೆ. ಹಾಗೆ ಕೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಟ್ಟಿದ್ದೇವೆ. ಇನ್ನು ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಜರಗಳು ದೊರೆತ ವಿಚಾರದಲ್ಲೂ ಕೂಡ ಎಸ್ಐಟಿ ಸಮಗ್ರ ತನಿಖೆಯನ್ನು ಮಾಡ್ತಾ ಇದ್ದು, ಇಂದು ಬಂಗ್ಲೆಗುಡ್ಡಕ್ಕೆ ಅರಣ್ಯಾಧಿಕಾರಿಗಳಿಂದ ಜೊತೆ ತೆರಳಿದಂತಹ ಎಸ್ಐಟಿ ಸರ್ವೆ ಕಾರ್ಯ ನಡೆಸಿದೆ. ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ 7 ಅಸ್ಥಿ ಪಂಜರ ಸಿಕ್ಕಿದೆ ಅಂತ ದೃಢಪಡಿಸಲು ಸರ್ವೆ ನಡೆದಿದೆ. ಕಳೆದ ಕೆಲ ದಿನಗಳ ಹಿಂದೆ PWD ಇಲಾಖೆಯಿಂದ ಸರ್ವೆ ಕೂಡ ನಡೆಸಲಾಗಿತ್ತು. ಸದ್ಯ ಅಸ್ಥಿ ಪಂಜರಗಳು ಸಿಕ್ಕ ಜಾಗ ಅರಣ್ಯದಲ್ಲೇ ಸಿಕ್ಕಿದ್ದು ಅಂತ ಮಹಜರು ನಡೆದಿದೆ. ದಿನದಿಂದ ದಿನಕ್ಕೆ ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣದ ತನಿಖೆ ವಿವಿಧ ಹಂತಗಳಲ್ಲಿ ಸಾಗಿದ್ದು, ಮುಂದೇನಾಗುತ್ತೆ, ಯಾರನ್ನ ವಿಚಾರಣೆ ನಡೆಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇದೆಲ್ಲದರ ಮಧ್ಯೆ ಈ ಬುರುಡೆ ಕತೆ ಎಲ್ಲಿಗೆ ಬಂತು ಅನ್ನುವಂಥ ಪ್ರಶ್ನೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಮಾಡಿದ್ದ ಬುರುಡೆ ಗ್ಯಾಂಗ್ ಬುಡ ಅಲ್ಲಾಡಿಸ್ತಾ ಇರುವಂಥ SIT ತಂಡ ಇವತ್ತು ದಿಢೀರಂತ ಬಂಗ್ಲೆಗುಡ್ಡಕ್ಕೆ ಭೇಟಿಯನ್ನು ನೀಡಿತ್ತು. ಮಾತ್ರ ಅಲ್ಲ, ಇಬ್ಬರು ಆಂಬ್ಯುಲೆನ್ಸ್ಗಳ ಚಾಲಕರೇನಿದ್ದಾರೆ ಅವರಿಗೆ ಮತ್ತೆ ಬುಲಾವ್ ನೀಡಿ ಮತ್ತಷ್ಟು ಮಾಹಿತಿಯನ್ನು ಆ ಚಾಲಕರಿಂದ ಸಂಗ್ರಹಿಸುವ ಕೆಲಸವನ್ನು ಈ ವಿಶೇಷ ತನಿಖಾ ತಂಡ ಮಾಡಿತು. ಈ ನಡುವೆ ಈ ಕೇಸ್ನಲ್ಲಿ ಕಾಲಿವುಡ್ ನಟನ ಹೆಸರು ಕೂಡ ಕೇಳಿಬಂದಿದ್ದು, ಇವತ್ತಿನ ಒಟ್ಟಾರೆ ಬೆಳವಣಿಗೆ ತನಿಖೆಗೆ ಹೊಸ ದಿಕ್ಕನ್ನು ನೀಡಿದೆ ವೀಕ್ಷಕರೇ. ಧರ್ಮಸ್ಥಳ ಕೇಸ್ನಲ್ಲಿ ಇದೆಯಾ ಹಾಲಿವುಡ್ ನಟನ ಹಸ್ತ? ಸುಜಾತ ಭಟ್ ಸ್ಫೋಟಕ ಹೇಳಿಕೆ, SITಯಲ್ಲಿ ಸಂಚಲನ. ಧರ್ಮಸ್ಥಳ ವಿರುದ್ಧ ನಡೆದಿರುವ ಷಡ್ಯಂತ್ರವನ್ನು ಭೇದಿಸಲು ಹೊರಟಿರುವಂತಹ SITಗೆ ದಿನಕ್ಕೊಂದು ಲಿಂಕ್ಗಳು ಪತ್ತೆಯಾಗ್ತಿವೆ. ಬುರುಡೆ ಗ್ಯಾಂಗ್, ಯೂಟ್ಯೂಬರ್ಸ್, ಸುಜಾತ ಭಟ್ ಹೀಗೆ ಒಂದೊಂದೇ ಕೊಂಡಿಗಳನ್ನು ಕಳಚಿಕೊಂಡು ಬಂದಿರುವಂತಹ ಅಧಿಕಾರಿಗಳಿಗೆ ಕಿವಿಗೆ ಇದೀಗ ಕಾಲಿವುಡ್ ನಟನ ಹೆಸರು ಕೇಳಿ ಬಂದಿದೆ. SIT ಅಧಿಕಾರಿಗಳ ಮುಂದೆ ವಾಸಂತಿ ಸಾವಿನ ವಿಚಾರ ಬಿಚ್ಚಿಟ್ಟಿರುವಂತಹ ಸುಜಾತ ಭಟ್, ವಾಸಂತಿ ಕುಟುಂಬಕ್ಕೂ ಆ ಕಾಲಿವುಡ್ ನಟನಿಗೂ ನಂಟಿತ್ತು. ಆತನಿಗೆ ವಾಸಂತಿ ಸಾವಿನ ವಿಚಾರ ಗೊತ್ತಿರಬಹುದು ಅಂತ ಹೇಳಿದ್ದಾರೆ. ಹೀಗಾಗಿ ಚೆನ್ನೈನ ಮರೀನಾ ಬೀಚ್ ಸಮೀಪ ವಾಸ ಮಾಡುತ್ತಿರೋ ಆ ನಟನಿಗೆ ನೋಟಿಸ್ ನೀಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇಂದು ಸಹ